ಎಲ್ಲರಿಗೂ ನಮಸ್ಕಾರ. ಇವಾಗ ಹೊರಟಿರೋದು ಕೇರಳದ ಕೊಟ್ಟಿಯೂರು ಶಿವನ ದೇವಸ್ಥಾನಕ್ಕೆ. ಬೆಂಗಳೂರಿಂದ 320 ಕಿಲೋಮೀಟ್ರ್ ಆಗುತ್ತೆ. ನಾವು ಬೆಳಗ್ಗೆ ಒಂದು 8 ಗಂಟೆಗೆ ಬಿಟ್ಟರು ಮಧ್ಯಾಹ್ನ 2 ಗಂಟೆಗೆಲ್ಲ ನಾವು ಅಲ್ಲಿ ಹೋಗ್ತೀವಿ. ಅಲ್ಲಿ 1 ಅವರ್ 2 ಅವರ್ ಆದರೂ ನಾವು ಅಲ್ಲಿ ದೇವಸ್ಥಾನ ಅಂತ ಏನಿಲ್ಲ ಕೊಟ್ಟಿಯೂರಲ್ಲಿ. ಅಲ್ಲಿ ಬಂಡೆಯಲ್ಲಿ ಅಂದರೆ ನೀರಲ್ಲೇ ಇರೋದು. ಬಂಡೆಯಲ್ಲಿ ಶಿವ ತಪಸ್ ಮಾಡ್ತಾ ಇದ್ದಿದ್ದ ಜಾಗ. ಅಲ್ಲಿ ಲಿಂಗ ಇದೆ. ಅದನ್ನು ಒಬ್ಬೊಬ್ರಿಗೆ ಕಾಣುತ್ತೆ, ಕೆಲವೊಬ್ಬೊಬ್ರಿಗೆ ಕಾಣೋದಿಲ್ಲ. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಬರೋದು. ಅಂದರೆ ಫುಲ್ಲು ಆನೆಗಳೆಲ್ಲ ಬರುತ್ತೆ, ದೇವ್ರು ತೊಗೊಂಬರ್ತಾರೆ. ಅದನ್ನು ನೋಡ್ಕೊಂಡು ಬರೋದಷ್ಟೇ. ಯಾವ ದೇವಸ್ಥಾನ ಇಲ್ಲ, ಯಾವ ತೀರ್ಥ ಪ್ರಸಾದ ಏನು ಕೊಡೋದಿಲ್ಲ ಅಲ್ಲಿ. ನೀರೊಳಗಡೆನೇ ಹೋಗಬೇಕು. ನೀರಲ್ಲೇ ಅದೆಲ್ಲ ಹರಿತಾ ಇರುತ್ತಲ್ಲ, ಅದನ್ನ ನೋಡಿ ಮತ್ತೆ ನಾವು ಆನೆ ಮೇಲೆ ದೇವ್ರನ್ನ ತೊಗೊಬಂದು, ಅಂದರೆ ಬೇರೆ ದೇವ್ರುಗಳನ್ನ ಶಿವನ ದೇವರೆಲ್ಲ ತೊಗೊಬಂದು ಬರೋದು. ಅಲ್ಲಿ 2 ಸೇತುವೆ ಇರೋದು, ಹೋಗೋದಕ್ಕೊಂದು ಬರೋದಕ್ಕೊಂದು. ಅದು ಚಿಕ್ಕದು ಸೇತುವೆ, ಎಲ್ಲ ಫುಲ್ಲು ನೀರೇ. ಆ ನೀರೊಳಗಡೆ ಮತ್ತೆ ದೇವರು. ಇದು 1 ತಿಂಗಳಷ್ಟೇ, ಮುಂದಿನ ತಿಂಗಳು ಜುಲೈ 7ನೇ ತಾರೀಕು ತನಕ ಓಪನ್ ಇರುತ್ತೆ ಅಷ್ಟೇನೆ. ಸಾಂಬರುದ್ರ ಮಹಾದೇವ ವಾಸುದೇವ ಗೋವಿಂದ 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 ಹರಿ ಗೋವಿಂದ. Two elephants, right? Yes. ನಮ್ಮ ಕರ್ನಾಟಕದಲ್ಲಿ ಅಷ್ಟು ಜನ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅಷ್ಟು ಜನ ಇಲ್ವಂತೆ. ಅದು ಕೇರಳ ಸೈಡ್ ಅಂತೂ ಪ್ರತಿಯೊಬ್ಬರಿಗೂ ಗೊತ್ತಿದೆಯಂತೆ. ಇಲ್ಲಿ ಪ್ರತಿ ವರ್ಷ ಈ ದೇವಸ್ಥಾನ ವರ್ಷಕ್ಕೊಂದ್ಸತಿ ಓಪನ್ ಆಗುತ್ತಲ್ಲ, ಅಂದರೆ ಆ ನೀರು ಕಮ್ಮಿಯಾಗಿ ಆವಾಗ ಈ ದೇವಸ್ಥಾನ ಕಾಣಿಸೋದು. ಅಂದರೆ ಬಂಡೆನಲ್ಲಿ ಶಿವಪ್ಪ ತಪಸ್ ಮಾಡ್ತಾ ಇದ್ದಲ್ಲ, ಆ ಜಾಗ ಕಾಣೋದಂತೆ. ಅದರಿಂದ ಕೇರಳ ಕಡೆ ಇರೋ ಜನ ಎಲ್ಲ ತುಂಬ ರಶ್ ಆಗಿರ್ತಾರಂತೆ. ಈ ಕಡೆ ಅಂದರೆ ಅವ್ರ ಕಡೆ ಬೇರೆ ಥರ ಡ್ರೆಸ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ನಮ್ಮ ಕರ್ನಾಟಕದಿಂದ ಹೋಗಬೇಕು ಅಂತಂದರೆ ರೆಡ್ ಪಂಚೆ ಥರ ಮತ್ತು ಇದು ಟವಲ್ ಥರ ಬರುತ್ತಲ್ಲ, ಅದನ್ನ ಹಾಕೊಂಡು ಹೋದರೆ ಅವ್ರು ಡೈರೆಕ್ಟಾಗಿ ಹೋಗ್ಬೋದಂತೆ. ವೈಟದು ನಮ್ಮ ಕಡೆ ಎಲ್ಲ ವೈಟ್ ಪಂಚೆ ವೈಟ್ ಶರ್ಟ್ ಎಲ್ಲ ಹಾಕೊಂಡು ಹೋಗ್ತಾರಲ್ಲ, ಆ ಥರ ಹೋದರೆ ಡೈರೆಕ್ಟ್ ದರ್ಶನಕ್ಕೆ ಬಿಡಲ್ ಬಂತೆ ಅಲ್ಲಿ. ಅಂದರೆ ಅಲ್ಲಿ ಒಬ್ಬೊಬ್ರಿಗೆ ಶಿವಲಿಂಗ ಕಾಣೋದ. ಬಂಡೆ ಹತ್ರ ಹೋಗಿ ನೋಡಿದ್ರೆ ಶಿವಲಿಂಗ ಒಬ್ಬೊಬ್ರು ಕಾಣುತ್ತಂತೆ, ಒಬ್ಬೊಬ್ರು ಕಾಣೋದಿಲ್ವಂತೆ. ಬಂಡೆನೇ ಅಲ್ಲಿ ನೀರೊಳಗಡೆನೆ ಸುತ್ತ ಹಾಕಿ 3 ಸುತ್ತ ಬರೋದು. ಆಮೇಲೆ ಆನೆಗಳು ಬರುತ್ತಂತಲ್ಲ, ಅಲ್ಲಿಂದ ಹೋಗಿ ಅದೆಲ್ಲ ನೋಡ್ಕೊಂಡು ಬಂದು ಅಲ್ಲಿ ಬೇರೆ ಬೇರೆ ದೇವ್ರನ್ನೆಲ್ಲ ಪೂಜೆ ಮಾಡ್ತಾರಂತೆ. ಅಂದರೆ ಯಾವ ದೇವಸ್ಥಾನನೂ ಇಲ್ಲ, ಏನೂ ಇಲ್ಲ. ಈ ಟೈಮಲ್ಲಿ ಒಂದೊಂದು ಅಂಗಡಿಗಳು ಓಪನ್ ಮಾಡೋದು. ಅದೇ ಹುಲ್ಲಿನ ಥರ ಸೆಡ್ ಥರ ಮಾಡಿಕೊಂಡು ಅಲ್ಲಿ ದೇವಸ್ಥಾನ ಥರ ಓಪನ್ ಮಾಡ್ಕೊಳ್ಳೋದಷ್ಟೇ ಅಂತೆ. ಅದು ಬಿಟ್ಟರೆ ಯಾವುದನ್ನು ದೇವಸ್ಥಾನ ಅಲ್ಲಿ ಕಟ್ಟಿಸಿಲ್ಲ. ಎಲ್ಲರಿಗೂ ಆಸೆ ಇದ್ದೇ ಇರುತ್ತಲ್ಲ, ವರ್ಷದಲ್ಲಿ ಒಂದು ಸಾರಿ ಈ ಥರ ಕೇರಳದಲ್ಲಿ ಈ ಥರ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋದು. ಅದರಲ್ಲೂ ರೀಸೆಂಟಾಗಿ ಹೋಗಿದ್ದು ಅಂತಂದರೆ ದರ್ಶನ್ ಮತ್ತು ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗಿದೆ. ಮತ್ತು ಅಲ್ಲಿ ಇದು ಬಿದ್ರಿಂದು ದೃಷ್ಟಿಗೆ ಅಂತ ಕೊಡ್ತಾರೆ. ಅಂದರೆ ತೊಗೊಂಬರೋದು ನಾವು ಇದನ್ನು ಮನೆಗೆ ಏನಾದರೂ ದೃಷ್ಟಿಯಾಗಿದ್ದರೆ, ಮಾಟ ಮಂತ್ರ ಮಾಡಿದರೆ ಇದನ್ನು ತೊಗೊಬಂದು ದೇವ್ರ ಮನೆ ಬಾಗಿಲಲ್ಲಿ ಹಾಕಿ ಪೂಜೆ ಮಾಡಬೇಕಂತ. ಹಾಗಾಗಿ ನಾವು ಇದನ್ನೊಂದು ತೊಗೊಬಂದಿದ್ದು. ವರ್ಷದಲ್ಲಿ ಒಂದ್ಸತಿ ನಡೆಯೋ ಈ ಥರ ಪವಾಡನೂ ನಡೆಯುತ್ತಾ. ಈ ಥರ ದೇವಸ್ಥಾನಗಳಲ್ಲಿ ಕಲಿಯುಗದಲ್ಲಿ ಇದೆಯಾ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ.